ಇದೇನಪ್ಪ ನೇವಿ ಬ್ಲೂ ಟಿ ಶರ್ಟ್ ಮೇಲೆ ವೈಟ್ ಪ್ರಿಂಟಿಂಗ್ ಮಾಡಿದೀರಾ, ಪ್ರಿಂಟ್ ಯಾವುದೇ ರೀತಿ ಕ್ರಾಕ್ಸ್ ಬರೋದಿಲ್ವಾ, ಹಾಗೆ ಮಲ್ಟಿಪಲ್ ವಾಷಸ್ ಮಾಡಿದಾಗ ಈ ಪ್ರಿಂಟ್ ಫೇಡ್ ಆಗೋದಿಲ್ವಾ ಅಂತ ಕೆಲವೊಂದು ಡೌಟ್ಸ್ ಗಳು ನಿಮ್ಮ ಮನಸ್ಸಲ್ಲಿದೆ. ಈ ಎಲ್ಲಾ ಡೌಟ್ಸ್ ಗಳಿಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಉತ್ತರ ಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರುವಂತಹ ಪ್ರಿಂಟ್ ಬಂದು ಡಿಜಿಟಲೈಸ್ ಪ್ರಿಂಟಿಂಗ್ ಆಗಿರುತ್ತೆ. ಅಂಡ್ ಮೋರ್ ಓವರ್ ನೀವು ಇದನ್ನ ಈ ರೀತಿ ಸ್ಕ್ರಾಚ್ ಮಾಡಿದ್ರು ಸಹ ಆರ್ ಸ್ಕ್ವೀಸ್ ಮಾಡಿದ್ರು ಸಹ ಈ ಒಂದು ಪ್ರಿಂಟ್ ಯಾವುದೇ ರೀತಿ ಏನೂ ಆಗಿಲ್ಲ. ನೀವು ನೋಡ್ತಾ ಇರ್ಬೋದು, ಇದು ಆಸ್ ನಾರ್ಮಲ್ ಆಸ್ ಬಿಫೋರೇ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಪ್ರಿಂಟಿಂಗ್. ಅಂಡ್ ಮೋರ್ ಓವರ್ ಈ ಒಂದು ಪ್ರಿಂಟ್ ನ ನೀವು ಸ್ಟೇಬಲ್ ಆಗಿ ಯೂಸ್ ಮಾಡಬೇಕು. ಮಲ್ಟಿಪಲ್ ವಾಷಸ್ ಮಾಡಿದ್ರು ಸಹ ಇದೇನು ಆಗಬಾರ್ದು ಅನ್ನೋದಾದ್ರೆ ನೀವು ಮಲ್ಟಿಪಲ್ ವಾಶ್ ಮಾಡುವಾಗ ಡೈರೆಕ್ಟ್ ಸನ್ಗೆ ಎಕ್ಸ್ಪೋಸ್ ಮಾಡಬೇಡಿ. ಅಂಡ್ ಮೋರ್ ಓವರ್ ಈ ಒಂದು ಟಿ ಶರ್ಟ್ ನ ಬ್ರಷ್ ಅಲ್ಲಿ ರಬ್ ಮಾಡಬೇಡಿ. ಅಂಡ್ ಇದನ್ನ ನೀವು ಸೋಪ್ ಹಾಕಿ ವಾಶ್ ಮಾಡಬಹುದು. ದೇರ್ ಇಸ್ ನೋ ಫಿಯರ್ ಲೈಕ್ ಸೋಪ್ ಹಾಕಿದ್ರೆ ಹೊಟ್ಟೋಗ್ಬಿಡುತ್ತೆ ಅನ್ನೋ ಫಿಯರ್ ಏನಿಲ್ಲ. ಆಸ್ ವೆಲ್ ಆಸ್ ಈ ಒಂದು ಟಿ ಶರ್ಟ್ ನ ನೀವು ಮಲ್ಟಿಪಲ್ ಯೂಸ್ ಮಾಡಬೇಕು ಅಂತ ಅಂದ್ರೆ ಐರನಿಂಗ್ ಅಗತ್ಯ ಇದೆ. ಈ ಐರನಿಂಗ್ ಮಾಡುವಾಗ ಸಹ ನೀವು ಒಂದು ಸೇಫರ್ ಕ್ಲಾತ್ ನ ಇದ್ರ ಮೇಲೆ ಪ್ಲೇಸ್ ಮಾಡಿ ಐರನ್ ಮಾಡೋದ್ರಿಂದ ಈ ಒಂದು ಟಿ ಶರ್ಟ್ ಚೆನ್ನಾಗಿ ಬಾಳ್ಕೆ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಒಂದು ಕಸ್ಟಮೈಸ್ ಟಿ ಶರ್ಟ್ ನಿಮ್ದಾಗಿಸ್ಕೊಳ್ಬೇಕು ಅಂತಂದ್ರೆ ಬೇಗ ಬೇಗ ಕೆಳಗಡೆ ಕಾಣ್ತಾ ಇರೋ ನಂಬರಿಗೆ ಕಾಲ್ ಮಾಡಿ ಹಾಗೆ ನಿಮ್ಮ ಟಿ ಶರ್ಟ್ ಗಳನ್ನ ಬುಕಿಂಗ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.